ಮೂಲಕ ನಿಮ್ಮ ಜೀವನ ಚೆನ್ನಾಗಿರ್ಲಿರು. ಆಮೇಲೆ ಬೈಲಿ ಈ ಅಮ್ಮನ್ ತೋರ್ಸೋ ಉದ್ದೇಶ ಇಷ್ಟೇ. ದಯವಿಟ್ಟು ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮಗಳು ಇದ್ರೆ, ನಿಮ್ಮ ಮಕ್ಕಳಿದ್ರೆ, ನಿಮ್ಮ ಅಕ್ಕಂಗಿದ್ರೆ, ಮಕ್ಕಳೇ ಈ ತರ ನೋಡಿ, ಈ ತಾಯಿಗೆ ನೋವು ಎಷ್ಟಿದೆ ಅಂತ ನೋಡಿ ಹೇಳುತ್ತೆ. ಮಕ್ಕಳಿದ್ರೆ ಏನು ಅಂತ ಅಂದಾಗ ಆ ತಾಯಿಗೆ ಮಕ್ಕಳಾಗ ಹೇಗಿತ್ತು ನಿಮ್ಗಿಲ್ಲ ಅಂದ್ರೆ ಏನ್ ಮಾಡೋದು ನಾವು? ತಾಯಿ ತಂದೆ ಬಹಳ ಕಷ್ಟಪಟ್ಟಿರ್ತಾರಪ್ಪ, ಹೌದಲ್ಲಕ್ಕ? ಬಹಳ ಕಷ್ಟಪಟ್ಟಿರ್ತಾರೆ. ನಮ್ಮ ಸಾಲ ಏನೋ ಮಾಡಿರ್ತಾರೆ, ಎಂತೆಂತ ಕೆಲಸನ ಮಾಡ್ಬಿಡ್ತಾರೆ ಅಲ್ವಾ? ನನ್ ಗೊತ್ತಿರೋ ಎಷ್ಟು ಜನ ಬಾಧದೊಳು ಜೀವನ ಮಾಡ್ತಾರೆ, ಕಸ ಹೊಡೆದ ಜೀವನ ಮಾಡ್ತಾರೆ, ನೆಲ ವರ್ಷ ಜೀವನ ಮಾಡ್ತಾರೆ. ಇಲ್ವಾ? ಇದಾರೆ ಇಲ್ವಾ? ಅಲ್ವಾ? ನಿಮಗೋಸ್ಕರ, ಮಕ್ಕಳಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ತಾಯಿಂದ ಇರ್ತಾರೆ, ತಂದೆ ಇರ್ತಾರೆ. ದಯವಿಟ್ಟು ನಿಮ್ಮ ಮತ್ತೆ ನಿಮ್ಮ ಅಪ್ಪ ಅಮ್ಮಗಳನ್ನ ನೀವು ಏನು ಮಾಡೋಕ್ಕಾಗಿಲ್ಲ. ನಿಮ್ಮ ಮನೆ ಬರ ಅಂದ್ರೆ ಒಂದು ತುಪ್ಪ ಅನ್ನಾರ ಹಾಕೋ ನಿಮ್ಮ ಮನೆಗೆ ಅವಾಗ ಆಗಲ್ವಾ? ನೋಡಿ, ತಾಯಿ ಮಕ್ಕಳ ಬಗ್ಗೆ ಹೇಳ್ಕೊಳಕ್ಕೆ ಎಷ್ಟು ಬೇಜಾರು ಮಾಡ್ಕೊಳತ್ತೆ. ಅಮ್ಮ ನಾನು ಇದೀನಲ್ಲಮ್ಮ, ಅಮ್ಮನ್ನ ಮಕ್ಕಳು ಬುದ್ಧಿ ಬರಲಿ, ಯಾರ ಮಕ್ಕಳು ತಾಯಿ ತಂದೆಗೆ ನಮಸ್ಕಾರ ಅಂತ ಸ್ವಲ್ಪ ತಿಳ್ಕೊಳ್ಳಿ. ನಾವು ಬೈತೀವಿ ನಮ್ಮ ಅಪ್ಪಂಗೆ, ಯಾಕೆ ಊಟ ಮಾಡಲ್ಲ ಅಂತ ಮಾತ್ರ. ನಮ್ಮನೆ ಜಗಳ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಅಂತ. ನೀವು ಊಟ ಮಾಡಕ್ ಬರ್ತಾರೆ ಹೊಡಿತೀರಿ ಅಂತ, ಇಷ್ಟೇ ವ್ಯತ್ಯಾಸ. ಅಮ್ಮಂಗೆ ಇನ್ನೂ ಈ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಮಕ್ಕಳು ಯಾರಿದ್ದೀರಾ, ಅಮ್ಮ ಮಕ್ಕಳು ಯಾರಿದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ರೆ ಮಕ್ಕಳ ದಯವಿಟ್ಟು ನಿಮ್ಮ ಅಮ್ಮ ಒಂದು ಅನ್ನ ಹಾಕ್ರಿ. ಅಮ್ಮ ತಗೊಳ್ಳಿದ್ದೀನ ಕರೆಕ್ಟಾ? ಇಂಥ ಮಕ್ಕಳು ಯಾರು ದಯವಿಟ್ಟು ಯಾರು ಬೈತೀನಿ ಅನ್ಕೋಬೇಡಿ, ಹಿಂಗೆ ಬೈಯೋದು. ಯಾಕೆಂದ್ರೆ ಭೂಮಿ ಮೇಲೆ ಮತ್ತೆ ಸಿಗಲು ಅಷ್ಟು ಒಂದು ಅಪ್ಪ ಅಮ್ಮ. ದಯವಿಟ್ಟು ಯಾವ್ದು ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಸಂಪಾದನೆ ಮಾಡೋ ತಾಯಿ ತಂದೆ ಮಾತ್ರ ಸಿಗಲ್ಲ ಭೂಮಿ ಮೇಲೆ. ಆಸ್ತಿ ತಗೋಬಹುದು, ಜಮೀನ್ ತಗೋಬಹುದು, ವಿದ್ಯೆ ಕಲಿಬಹುದು, ಬಟ್ಟೆ ತಗೋಬಹುದು, ತಾಯಿ ತಂದೆ ಸಿಗಲ್ಲ. ಸಿಗ್ತಾರೆ ಯಾರಿಗಾರು ಕೈ ತಗೊಂಡು ಯಾರು ಸಿಕ್ಕಿದ್ರೆ ಕೊಡಿ. ಭೂಮಿ ಮೇಲೆ ಬೆಲೆ ಕಟ್ಟಲಾದ ವಸ್ತು ದೇವರಲ್ಲ, ದೇವರಿಗಿಂತ ತಾಯಿ ತಂದೆ. ಮೊದಲು ತಾಯಿ ತಂದೆ, ಆಮೇಲೆ ದೇವರು, ಆಮೇಲೆ ದೆವ್ವ, ಆಮೇಲೆ ಮಾಟ, ಆಮೇಲೆ ಮಂತ್ರ, ಆಮೇಲೆ ನಿಮ್ಮ ಶೋಕಿಗಳು, ಆಮೇಲೆ ನಿಮ್ಮ ಸಾಲಗಳು ಎಲ್ಲ ಆಮೇಲೆ. ಮೊದಲು ತಾಯಿ ತಂದೆ, ಎರಡನೇ ಜನಡಿ ತಾಯಿ ತಂದೆ ಮಾಡೋ ಆಸ್ತಿ. ಮೂರನೇದು ಹೆಂಗ್ ಗೊತ್ತಾ? ವಿನಾಕಾರಣ ಕಾಲಹರಣ ಮಾಡ್ತೀವಲ್ಲ, ಟೈಮ್ ವೇಸ್ಟ್ ಮಾಡಿದ್ದು ಅದು ದೊಡ್ಡದು. ಆಮೇಲೆ ತಿನ್ನ ವೇಸ್ಟ್ ಮಾಡಬೇಡಿ, ಕುಡಿಯ ವೇಸ್ಟ್ ಮಾಡಬೇಡಿ ಅಲ್ವಾ? ತಿನ್ನ ಮತ್ತೆ ಕೊರೋನಾ ಬಂದಾಗ ರಾಗಿ ಆಮೇಲೆ ಮಾಡಿ ರೋಡ್ ಇಟ್ಕೊಂಡ್ರೆ ಕೈನ ತಕ್ಕೊಂತಾರಲ್ಲ, ಹಂಗೆ ತಿನ್ನೋರು ಜನ ಅಂತ ಬರಗಾಲ ಬಂದಿತ್ತು. ಈಗ ಕೊಟ್ಟರೆ ಎಲ್ಲ ಎಷ್ಟೋಗ್ತೀರಿ? ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಇಲ್ಲಿ ಹೇಳ್ತೀನಿ, ಯಾರು ಇಲ್ಲಿ ಖಾಲಿ ಬೀಳಬಾರ್ದು. ಇಲ್ಲಿ ನಿಮಗೆ ದುಡ್ಡು ಅನ್ನ ಕೊಟ್ಟು ಖಾಲಿ ಬಿಡೋದು ದೊಡ್ಡಸ್ಕೆ ಬೇಡ. ನೀವು ಕೂಡ ಅನ್ನ ನಾವು ತಿಂತ, ನೀವು ಕೊಟ್ಟು ದುಡ್ಡಲ್ಲಿ ನಾವು ಅನ್ನ ಹಾಕ್ತಿರೋದು. ದಯವಿಟ್ಟು ಯಾರು ಖಾಲಿ ಬೀಳಬೇಡಿ, ಅನ್ನ ವೇಸ್ಟ್ ಮಾಡಬೇಡಿ. 2 ಸರಿ ಬನ್ನಿ ಬೇಕಾದ್ರೆ, ಆಯ್ತಾ? ನೋಡಿ, ಚೆನ್ನಾಗಿರೋರು ದಯವಿಟ್ಟು ಅಲ್ಲಿ ಪೇಪರ್ ಹಾಕಿ ಕೈ ತಗೊಳ್ಳಿ, ನೀರನ್ನ ಕಮ್ಮಿ ಯೂಸ್ ಮಾಡಿ, ಆಯ್ತಾ? ಹ್ಯಾಂಡಿಕ್ಯಾಪ್ ಪೇಷಂಟ್ ಹೋಗಲ್ಲ, ಅಲ್ಲಿ ಡಸ್ಟ್ಬಿನ್ ಹಾಕ್ಬಿಡಿ, ಬಂದು ತಗೊಂತೀವಿ, ಆಯ್ತಾ? ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ನಾವೇ ಕಟ್ತೀವಿ. ಅರ್ಜೆಂಟ್ ಮಾಡಬೇಡಿ. ಅರ್ಜೆಂಟ್ ಇದೆ, ಬೇಗ ಹೋಗ್ಬೇಕು ಅಂದ್ರೆ ಮನೆಗೆ ಹೋಗಿ ಅಲ್ವಣ. ಇಲ್ಲಿ ತಾಯಿನ ಮೋಹನ್ ಜಾಗದ ಕುತ್ಕೊಂಡು ಹೇಳ್ತೀನಿ, ಎಂತ ತಂಪಾಗಿತ್ತು. ಇಲ್ಲಿ ಅಡುಗೆ ಬೆಂದಿದೆ, ಅಲ್ಲೂ ಅಡುಗೆ ಬೇಯ್ತೈತಿ. ಈಗ ಅಲ್ಲಿ ಸೀಟ್ ಮನೆಗೆ ಈಟು ಕರೆಂಟ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಈಡಾಗಿದ್ದಾರೆ ನೋಡಿ. ದೇವಸ್ಥಾನ ಎಷ್ಟು ತಣ್ಣಗಿದೆ, ನೆಲ ಎಷ್ಟು ತಣ್ಣಗೈತೆ. ಜಲ್ದಿ ಎಲ್ಲ ಮನೆಗೆ ಹೋರಿ. ನಿಮ್ದೇ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಮೇಲೆ ಬಂದು ಆಡ್ತೀನಿ. ಇದೇ ಮಾರ ಮರ್ಕೋತಾಡಿವಣ, ನಮ್ಮ ಮಕ್ಕಳ ಆಡ್ಲಿ ಅಲ್ಲ. ನೀರು ಬರ್ಬೇಕಾದ್ರೆ ಹೆಂಗ್ ಬಂದ್ರೆ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ಅಡ್ಡ ಹೋಗ್ಬೇಡ್ರಿ, ಸೈಟ್ ಹೋಗ್ರಿ ಮ್ಯಾಕೆ. ಅಲ್ಲಿ ಅಷ್ಟೇ ಇಳಿವಾಗ ಮಾತ್ರ ಗುಂಡಿದೆ, ಮುಂದಕ್ಕೆ ಗುಂಡಿಲ್ಲ. ಅದು ಬಹಳ ಚೆನ್ನಾಗೈತೆ. ಎಲ್ಲೆಲ್ಲೋ ದುಡ್ಡು ಕೊಟ್ಟು ಜಾಡ್ತಿರಂತೆ. ಏನಿಲ್ಲ, ಹೋಗಿ ತಲೆ ಮೇಲೆ ನೀರು ಹಾಕೊಂಡು ಹೋಗಿ. ಮಧುದ್ ಕೆರೆ ನೀರು, ಮಧುದ್ ಕೆರೆ ಅಂದ್ರೆ ಮಳೆ ತುಂಬಂತ ಕೆರೆ ಅಲ್ಲ, ಗಾಳಿ ತುಂಬಂತ ಕೆರೆ, ಪುಣ್ಯದ ಕೆರೆ. ತಲೆ ಮೇಲೆ ಹಾಕೊಂಡು ಹಾಕೊಂಡು ಹಿಂಗೆ ಅಲ್ಲ ಅಲ್ವಾ? ಹೋಗ್ಬೇಕಾರೆ ಅಂದ್ಕೊಂಡೋಗಿ ನೀರು ಸಿಗದೆ ಅಪರೂಪ ಐತಿ. ಮಳೆ ಯಾರಿಗೆ ಬೇಕು ಇಲ್ಲ ಅಕ್ಕ ಕೊಡುತ್ತೆ ಬರೆಯ ಕೊಡ್ಲಾ? ನಾನೇ ಉದ್ದಾರ ಬರ್ದು ಇನ್ನು ಬಳಿ ಜಾಸ್ತಿ